ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರ ನಮಸ್ತೆ. ಇವತ್ತು ತಾರೀಕು 19/3/2026. ನಮ್ಮೆಲ್ಲರ ಹೋರಾಟಗಾರರಾಗಿರುವಂಥ ಸಂಚಾರಿ ಸ್ಟುಡಿಯೋ ಯೂಟ್ಯೂಬರ್ ಅವ್ರನ್ನು 1 ತಿಂಗಳು ಈ ಅತ್ಯಾಚಾರಿಗಳು, ಧರ್ಮಸ್ಥಳ ಗ್ರಾಮದ ಕೆಲವೊಂದು ಅತ್ಯಾಚಾರಿಗಳು ಅವರೊಟ್ಟಿಗೆ ಸೇರಿ ಕೆಲವೊಂದು ಸುಳ್ಳು ಪ್ರಕರಣ ದಾಖಲು ಮಾಡಿ ಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸಿ 1 ತಿಂಗಳಾಗಿದೆ. ಆದರೆ ಕಾನೂನಿಗೆ ತಲೆಬಾಗಿ ಅದರೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಸಂತೋಷ್ ಅವರು ಹೊರಗೆ ಬಂದಿದ್ದಾರೆ, ನಮ್ಮೊಂದಿಗಿದ್ದಾರೆ. ಇವರು ಇವತ್ತು ಬೆಂಗಳೂರಲ್ಲಿದ್ದಾರೆ. ದಿನಾಂಕ 20/3/2026 ಪೂರ್ವಾಹ್ನ 11 ಗಂಟೆ ಸರಿಯಾಗಿ ಗುಂಡ್ಯ ಶಿರಾಡಿಗಳಿ ಚಾಮುಂಡೇಶ್ವರಿ ತಾಯಿ ಅಮ್ಮನ ಹತ್ರ ಈ ಎಲ್ಲ ಒಂದು ವಿಷಯಕ್ಕೆ ಒಂದು ಪೂಜೆ ಮಾಡಿ ಸಂತೋಷ್ ಅವರನ್ನು ಮನೆಗೆ ತಲುಪಿಸಿಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಯಾರಿಗೆಲ್ಲ ಸಮಯ ಇದೆ ಅವರೆಲ್ಲ ಬಂದು ಪೂಜೆಗೆ ಭಾಗವಹಿಸಿ ನಮಗೆ ಸಂತೋಷದಿಂದ ಅವರ ಮನೆ ಮರ್ದಾಳಕ್ಕೆ ಕಳಿಸಿಕೊಡೋ ಕೆಲಸವನ್ನು ಮಾಡೋಣ. ಅದೇ ರೀತಿಯಲ್ಲಿ ಹೇಳ್ತಾ ಇದ್ರು ಯಾರು ಇಲ್ಲ ಅಂತ. ಇವಾಗ ನೋಡಿ ಯಾರಿದ್ದಾರೆ ಅಂತ, ಎಲ್ಲರೂ ಇದ್ದಾರೆ. ಈ ಸುಳ್ಳು ಮಾಹಿತಿಗಳಿಗೆ ಯಾರೂ ನಮ್ಮ ಸೌಜನ್ಯ ಹೋರಾಟವರು ತಲೆಗೊಡಬೇಡಿ, ಯಾರು ಅದರ ಚಿಂತೆಗೆಡಬೇಡಿ. ನ್ಯಾಯಕ್ಕೋಸ್ಕರ ಸತ್ಯಪರ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಜಯ ಸಿಗೋರಿಗೂ ಎಲ್ಲರಿಗೂ ಒಂದಾಗಿ ನಮ್ಮ ಕೆಲಸವನ್ನು ಶಾಂತಿ ರೂಪದಲ್ಲಿ ಮಾಡೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅದರೊಂದಿಗೆ ಸಂತೋಷ್ ಬೆಂಗಳೂರಿಗೆ ಬಂದ ಅವತ್ತಿಂದ ಇಂದಿನ ತನಕ ನಮ್ಮೊಂದಿಗೆ ಇದ್ದ ವಕೀಲರು ವಿನ್ಸೆಂಟ್ ಸರ್ ಅವರು ಅವತ್ತು ಇವತ್ತು ಯಾವುದೇ ಸಂದರ್ಭದಲ್ಲೂ ಯಾವ ರಾತ್ರಿಯಲ್ಲಿ ಕರೆದರೂ ಒಂದೇ ಕರೆಗೆ ಹೂಗೊಟ್ಟು ನಮ್ಮೊಂದಿಗೆ ಸಹಕರಿಸಿದ ಈ ವಕೀಲರಿಗೂ, ನಮ್ಮ ಮೋಹಿತ್ ವಕೀಲರಿಗೂ, ನಮ್ಮೊಂದಿಗೆ ಸಂತೋಷ್ ಅವರು ಜೈಲಲ್ಲಿರುವಾಗ ಹೋಗಿ ಬಂದು ತಿಂಡಿ ಬಟ್ಟೆ ಕೊಟ್ಟ ಎಲ್ಲರಿಗೂ ಹಾಗೂ ಇವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದ ಕರ್ನಾಟಕ ರಾಜ್ಯದ ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ.